ಕನ್ನಡದ ಖ್ಯಾತ ನಟಿಯಾದಂಥ ಅನುಪ್ರಭಾಕರ್ ನಿಲ್ಲ ಅಂತ ಹೇಳ್ಬೋದು. ಆದರೆ ಏನಾಗಿದೆ ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಅದು ಕನ್ನಡ ಚಿತ್ರರಂಗದಲ್ಲಿ ಸ್ನೇಹಾಲೋಕ ಸಿನಿಮಾದ ಮೂಲಕ ಬಂದಂಥ ಅನುಪ್ರಭಾಕರ್ ಅವರು ಭಾಳಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಬಂದರು. ನೋಡೋಕೆ ಕೂಡ ತುಂಬಾ ಮುದ್ದಾಗಿರುವಂಥ ಅನುಪ್ರಭಾಕರ್ ಅವರು ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದ್ದಾರೆ. ಅಮರೀಶ್, ರಮೇಶ್, ಶಂಕರ್ನಾಗ್, ಅನಂತನಾಗ್, ಶ್ರೀನಾಥ್ ಅವರ ಜೊತೆ ನಾಯಕಿಯಾಗಿ ಕೂರಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅನುಪ್ರಭಾಕರ್ ಅವರು ಮುಸ್ಸಂಜೆ ಮಾತು ಸಿನಿಮಾ ಆದ ನಂತರ ಒಂದು 2-3 ಸಿನಿಮಾಗಳಲ್ಲಿ ಮಾತ್ರ ಬಣ್ಣ ಹಚ್ಚಿದ್ದು. ಅಂದರೆ 2007-8ರಲ್ಲೇ ಸಿನಿಮಾದಿಂದ ಸಂಪೂರ್ಣವಾಗಿ ದೂರ ಉಳಿದ್ರು. ತದನಂತರ ಮೊದಲನೇ ಮದುವೆಯಾಗಿ ಡೈವರ್ಸನ್ನು ಕೊಟ್ಟು ಎರಡನೇ ಮದುವೆಯೂ ಸಹ ಆದರು ಅಂತಲೇ ಹೇಳ್ಬೋದು ಅನುಪ್ರಭಾಕರ್ ಅವರು. ಇನ್ನು ಎರಡನೇ ಮದುವೆಯಾಗಿ ಸದ್ಯ ಕನ್ನಡದ ಖ್ಯಾತ ನಟರೊಂದಿಗೆ ರಘು ಮುಖರ್ಜಿಯವರ ಜೊತೆ ಮದುವೆನೂ ಆಗಿ ಇಂದು ದಾಂಪತ್ಯ ಜೀವನದಲ್ಲಿ ತುಂಬಾ ಸುಖವಾಗಿದ್ದಾರೆ. ಮೊದಲು ಜಯಂತಿ ಅವರಿಗೆ ಸೊಸೆಯಾಗಿ ಬಂದಂಥವರು ಚಿತ್ರರಂಗದ ಸಂಪೂರ್ಣ 15 ವರ್ಷಗಳಿಂದ ದೂರ ಉಳಿದಿದ್ದಾರೆ. ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಅನುಪ್ರಭಾಕರ್ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದ್ರು. ಕಂಪ್ಲೀಟಾಗಿ ಮನೆಯೊಡತಿಯಾಗಿ ಉಳ್ಕೊಂಡ್ರು ಅಂತ ಹೇಳ್ಬೋದು. ಸದ್ಯ ರಘು ಮುಖರ್ಜಿ ಜೊತೆ ಸದ್ಯ ದಾಂಪತ್ಯ ಜೀವನದಲ್ಲಿ ಈಗ ಸುಖವಾಗಿ ತುಂಬಾ ಖುಷಿಯಾಗಿದ್ದಾರೆ ಅಂತ ಸಹ ಹೇಳ್ಬೋದು. 48 ವರ್ಷ ವಯಸ್ಸಾಗಿರುವಂಥ ಅನುಪ್ರಭಾಕರ್ ಅವರು ಇಂದಿಗೂ ಕೂಡ 20 ವರ್ಷದ ಹುಡುಗಿ ಅಂತಲೇ ಇರೋದು ನಿಜಕ್ಕೂ ಎಷ್ಟೋ ಜನ ಹುಡುಗಿಯರಿಗೆ ನಾಚಿ ನೀರು ಆಗುವಂತೆ ಮಾಡಿದ್ದಾರೆ. ಆಗ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ.